ಸಹೋದರ, ನಾನು ಗೆದ್ದು ಜಯಿಸೋದಾಗಿ ಬಂದಿರೋದ್ರೊಳಗೆ ನಾವು ಬಯಸಿದ 2 ಹತ್ತುಗಳು ಸುತ್ತೇಳ ಸುಬೇದರನ್ನು ನಿಂಚಿಕೊಂಡಿರುವ ಆದಾಯ ಸೋಯಿ ಗೌಡನ ಹತ್ತುಗಳನ್ನು ಸೋಲಿಸಿ ಕಡೆಯ ನಾವು ಕಿತ್ತಿ ತಂದಿವೆ. ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳಪ್ಪ, ಎದ್ದು. ನೀನು ಯಾವಾಗ್ಲೂ ಗೆಲುವಿನ ಸರ್ದಾನ ಆಗ್ಬೇಕನ್ನೋದೇ ಈ ನಿನ್ನ ಅತ್ತಿಗೆ ಆಸೆ. ಅತ್ತಿಗೆ, ನಿಮ್ಮ ಆಸೆ ಗೋಪುರದ ಕನಸನ್ನು ನನಸನ್ನಾಗಿ ಮಾಡುತ್ತೇನೆ. ಇದಕ್ಕೆ ಅವನಾದ್ರೂ ಆಟ ಬಂದರೆ ಅವರನ್ನು ಕಂಡಲ್ಲಿ ಅಡ್ಡಾಗಿ ಕಡಿದು ಕೈಲಾಸಕ್ಕೆ ಕಳಿಸುತ್ತಾರೆ. ಈ ನಿನ್ನ ಮೈದನ ಜಮದ ಹಾಕಿರಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಡಗಿಸಿ ಹೊರಳಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ ಏನು ಮಾತನಾಡ್ತೀರ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ಈ ನಾಡಿನ ಭಯವಿಲ್ಲ. ಒಂದು ವೇಳೆ ನಮ್ಮ ಮನೆತನದ ಕಡೆಗೆ ಕೈ ಮಾಡಿ ತೋರಿಸಿದ ನಿಜವಾದರೆ ಅವನ ಕೈಗಳನ್ನು ಕತ್ತರಿಸಿ ಕೈಲಾಸಕ್ಕೆ ಕಣ್ಣುಗಳು ಕಿತ್ತಿ ಕೋಳಿಗಾಗುತ್ತ ಬನ್ನಿಗಳು ಆ ಸುರಲೋಕದಲ್ಲಿ ದೂರವಾಗಿದ್ರು ಸರಿ ಅವರ ನಾಲಿಗೆಯನ್ನು ಕತ್ತರಿಸಿ ನಾಯಿಗಳಿಗೆ ಹಾಕುತ್ತೇನೆ. ಈ ಜಗದಲ್ಲಿ ನಾವು ಗಂಡುಗಳಿಗಳೆಂದು ಸೊಕ್ಕಿನಿಂದ ಮೆರೆತಿರಿಸಿ ಶ್ರೀಮಂತರ ಪಾಲಿಗೆ ಕರಿ ಕಾಲಿಗೆ ಸ್ವಲ್ಪ ನಾನಾಗದಿದ್ದರೆ ನನ್ನ ಎದುರು ಚಮದಕ್ಕಿನೇ ಅಲ್ಲ. ನೋಡು ಸಹೋದರ, ನಮ್ಮೂವರ ಒಗ್ಗಟ್ಟನ್ನು ಮುರಿದು ಮನೆ ಮಸಣ ಮಾಡಬೇಕೆಂದು ನಿಂತಿರುವ ಆ ದೇಸಾಯಿ ಗೌಡನ ಕಪಿಮುಷ್ಟಿಯಲ್ಲಿ ಸಿಕ್ಕು ಎಲ್ಲಿ ನಮ್ಮ ಸುಂದರ ಸಂಸಾರ ಹಾಳಾಗುತ್ತದೆ ಎಂದು ನನ್ನ ಮನ ಕರಗುತ್ತಿದೆ ಸಹೋದರ, ನನ್ನ ಮನ ಕರಗುತ್ತಿದೆ. ಅಣ್ಣ, ಆ ದೇಸಾಯಿ ಗೌಡನಿಗೆ ಹೆದರಿ ಕೊರಗದಿನ ಕೊರಗಿ ಸಣ್ಣ ಹೋಗದೆ ತೋಡು ಹುಲಿಗಳಂತಿರುವ ಈ ನಿನ್ನ ತಮ್ಮಂದರು ಶ್ರೀಮಂತ ಇರುವವರೆಗೂ ನಿನ್ನ ತಲೆಯ ಒಂದು ಕೂದಲು ಕೊಂದು ಹೋಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಬಂಡಾಯ ಎಬ್ಬಿಸಿದ ದೇಸಾಯಿ ಗೌಡನನ್ನ ಕೂಡ ನೋಡಿ ಕಡಿದು ಗೌಡರ ಗದ್ದಲದಲ್ಲಿ ಗತ್ತ ಗೆಲುವಿನ ತೋರಲಿರುವ ಈ ಸಮಾಜದಲ್ಲಿ ಜಮದಗ್ನಿ ದೇವರಾಟ ಬಲ್ಲವರ್ಯಾರು? ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿ ಸಾಧ್ವಿಯಾದ ನನ್ನತ್ತಿಗೆ ಸಾಧ್ವಿಯ ಸತ್ಯ ಪರೀಕ್ಷೆ ದುರ್ಗತಿಗೆ ಸಮಯ ಬಂದರೆ ಸೋದರ, ಶಿವಳು ಅಂತಿಂತ ಹೊತ್ತಿಗೆ ಅಲ್ಲ ಸೋದರ, ಅಂತಿಂತ ಹೊತ್ತಿಗೆ ಅಲ್ಲ. ಸತ್ತ ಗಂಡನನ್ನು ಮರಳಿ ಪಡೆದ ಸತಿ ಸಾವಿತ್ರಿ ರೋಟಿ ಕುಲದ ನಿವಾರಣೆ ಹೋದ ಆ ಏಮರಟಿಯ ಮಲ್ಲಮ್ಮ ಕೆತ್ತ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ತನ್ನ ಚೀಲವನ್ನು ಕಳೆದುಕೊಳ್ಳದ ಆ ಕಡೆಗೆ ಮಟ್ಟಿ ಕೋಸಿಬಾಯಿ ಸತಿ ಸಕ್ಕುವಂತ ಸೋದ್ವೀರನ ಹೊತ್ತಿಗೆ ಒಂದು ವೇಳೆ ಈ ನನ್ನ ಹೊತ್ತಿಗೆ ಸೋದ್ವಿ ಸತ್ಪರೀಕ್ಷೆ ನಡೆದರೆ ಸರ್ಪ ಕಿರಿಯ ಸರ್ಪ ಸೋಗರದಲ್ಲಿ ಸಾಗಿ ಸರ್ಪದ ಉತ್ತದಲ್ಲಿ ಕೈ ಇಟ್ಟು ಬದುಕಿ ಉತ್ತದಲ್ಲಿ ಕೈ ಇಟ್ಟು ಮುತ್ತೈದಾಗಿ ಬರ್ತಾರೆ ಈ ನನ್ನ ಹೊತ್ತಿಗೆ. ಮೈದುನ ಜಮದಗ್ನಿ, ನೀನು ನನ್ನ ಮೇಲಿಟ್ಟಿರುವ ಈ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಲಾರೆ ಅಪ್ಪ, ದ್ರೋಹ ಬಗೆಯಲಾರೆ. ಬಾ, ಎಲ್ಲರೂ ಸರಿ ಊಟ ಮಾಡೋಣ. ಅತ್ತಿಗೆ, ಅಣ್ಣ ತಮ್ಮಂದಿರ ಒಟ್ಟಿಗೆ ಸೇರಿದ ಈ ಸಂತೋಷದ ಸಮಯದಲ್ಲಿ ನಾನು ರೇಸ್ನಲ್ಲಿ ಗೆದ್ದ ಈ ಬಹುಮಾನವನ್ನು ಅಣ್ಣನಿಗೆ ಕೊಡುವುದೇ ಮರೆತು ಬಿಟ್ಟೆ. ಹಾ ಅಣ್ಣ, ಈ ವರ್ಷದ ಬಹುಮಾನವನ್ನು ತೆಗೆದುಕೊಳ್ಳಿ. ಒಂದು ಬೇರೆ ಕಪ್ 10,000 ರೂಪಾಯಿ ಹಣವನ್ನ. ನನ್ನ ಕೈಯಲ್ಲಿ ಬೇಡಪ್ಪ,
ಅಲ್ಲೇ ದೇವರ ಮುಂದಿಟ್ಟು ಬಿಡು. ಯಾಕಣ್ಣ ಹೀನಿನ ತಮ್ಮ ಜಮದಗ್ನಿ ಚೋಡೆತ್ತಿನ ಚಕ್ಡಿ ರೈಸಲಿ ಗೆದ್ದು ಬಂದಿರುವುದು ನಿನಗೆ ಸಂತೋಷವಿಲ್ಲವೇ? ಸಂತೋಷವಿದೆಯಪ್ಪ, ಸಂತೋಷವಿದೆ. ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಪ್ಪ, ಯಾವ ಮನಸ್ಸಿನಿಂದ ಹೇಳಲಿ? ಆದರೆ ನಿಟ್ಟುಸಿರಿನ ಮಾತೆ ಕಂಡ ತೆಗೆದುಕೋ ಹಣ್ಣ ತಂದ ಜಮದಗ್ನಿಯ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಣ್ಣ, ಅಂದರೇನು ನಿನ್ನ ಮಾತಿನ ಅರ್ಥ? ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ